ಬರ್ತಾ ಇವಾಗ ಪೇಟೆಯಿಂದ ನಾನು ಮಂಜುಷ ಕಾಫಿ ಅಂತೇಳಿ ತೊಗೊಂಬಂದೆ. ಸೊ ಆ ಅಂಗಡಿ ಮುಂದೆ ಹೋದ್ರೇ ಒಂದು ಸ್ಮೆಲ್ ಬರುತ್ತೆ, ಅಂದರೆ ಅಷ್ಟು ಪರಿಮಳ ತುಂಬಾ ಚೆನ್ನಾಗಿದೆ. ಸೊ ಇದನ್ನು ಮಾಡೋದು ಹೇಗೆ ಅಂತೇಳಿ ತೋರಿಸ್ತೀನಿ ನೋಡಿ. ಸೊ ಸಾಮಾನ್ಯವಾಗಿ ಕಾಫಿ ಎಲ್ಲರೂ ಕೂಡ ಮಾಡ್ತಾರೆ, ಅದೇ ರೀತಿಯಾಗಿ ನಾನು ಕೂಡ ಮಂಜುಷ ಅಂತೇಳಿ ಒಂದು ಬ್ರ್ಯಾಂಡ್ ಇರೋವಂಥ ಕಾಫಿ ಪುಡಿ. ಸೊ ನಮ್ಮೂರಲ್ಲಿದು ಫೇಮಸ್ ಅಂತಲೇ ಹೇಳ್ಬೋದು. ಸೊ ಬನ್ನಿ ಮಾಡೋ ವಿಧಾನವನ್ನು ನಾನು ತೋರಿಸ್ಕೊಡ್ತೀನಿ. ಮತ್ತೊಂದು ಏನಂತ ಹೇಳಿದ್ರೆ, ಕಾಫಿ ಬೀಜಗಳನ್ನು ಡೈರೆಕ್ಟಾಗಿ ಮಿಷಿನ್ಗೆ ನಮ್ಮ ಎದುರಿಗೇ ಹಾಕಿಬಿಟ್ಟು ಪೌಡ್ರ್ ಮಾಡಿ ಪ್ಯಾಕ್ ಮಾಡಿ ಕೊಡ್ತಾರೆ. ಅದೊಂದು ನನಗೆ ತುಂಬಾ ಇಷ್ಟ ಆಯಿತು. ಯಾವುದೇ ರೀತಿಯ ಕಲಬೆರಕೆ ಇಲ್ಲ. ಸೊ ಡೈರೆಕ್ಟಾಗಿ ನಮಗೆ ಕಾಫಿ ಪೌಡರ್ ಸಿಗುತ್ತೆ. 3 ಗ್ಲಾಸ್ ಫಸ್ಟಿಗೆ ನಾನು ನೀರನ್ನು ಹಾಕಿದ್ದೀನಿ ಒಂದು ಚಿಕ್ಕದಾದ ಪಾತ್ರೆಯಲ್ಲಿ. ಸೊ ಇದನ್ನು ಆನ್ ಮಾಡೋಣ ಬನ್ನಿ. ಹಾಕ್ಬಿಡ್ತೀನಿ, ಗ್ಯಾಸ್ ಆನ್ ಮಾಡಿ. ಇವಾಗ ನೀರು ಚೆನ್ನಾಗಿ ಕಾಯಲಿ ಇದು. ಸೊ ಇವಾಗ 1 ಚಮಚ ಆಗೋಷ್ಟು ನಾನು ಈ ಕಾಫಿ ಪೌಡರ್ನ ತಗೊತಾ ಇದ್ದೀನಿ. ಒಂಚೂರು ದೊಡ್ಡದಾಗಿ ಓಪನ್ ಮಾಡ್ಕೋಬೇಕಿತ್ತು ನಾನು. ಒಂದು ನಿಮಿಷ ಇರಿ. ನಾನು ಏನಕ್ಕೆ ಚಿಕ್ಕದಾಗಿ ಓಪನ್ ಮಾಡಿದೆ ಅಂದರೆ ಫ್ಲೇವರ್ ಹೋಗಬಾರ್ದು, ಮತ್ತು ಹಂಗೆ ಪ್ಯಾಕ್ ಮಾಡಿ ಇಡ್ಬೋದಲ್ಲ ಅಂತ ಅಷ್ಟೇ. ಸೊ ನೋಡಿ, 1 ಟೇಬಲ್ ಸ್ಪೂನ್ ಆಗೋವಷ್ಟು ನಾನಿವಾಗ ಕಾಫಿ ಪೌಡರ್ನ ತಗೊತಾ ಇದ್ದೀನಿ. ಸೊ ಅದನ್ನು ಇವಾಗ ನೀರು ತುಂಬ ಚೆನ್ನಾಗಿ ಕಾದಿದೆ. ಇವಾಗ ಇದಕ್ಕೆ ಹಾಕಬೇಕು. ಸೊ ಇದು ಚೆನ್ನಾಗಿ ಕುದಿಲಿ ಒಂದು 5 ಮಿನಿಟ್ಸು. ಇವಾಗ ನೋಡಿ ಚೆನ್ನಾಗಿ ಕುದೀತಾ ಇದೆ. ಇವಾಗ ನಾನು 2 ಟೇಬಲ್ ಸ್ಪೂನ್ ಆಗೋವಷ್ಟು ಸಕ್ಕರೆನ ಹಾಕ್ತಾಯಿದ್ದೀನಿ. ಸೊ ಇದು ನೀಟಾಗಿ ಚೆನ್ನಾಗಿ ಕುದಿಲಿ. ಸೊ ತುಂಬಾ ಟೇಸ್ಟ್ ಇದೆ ನೋಡಿರಿ. ಇವಾಗ ಕುದೀತಾ ಇರುವಾಗಲೇ ಒಳ್ಳೆ ಪರಿಮಳ ಬರ್ತಾ ಇದೆ. ಇವಾಗ ತುಂಬ ಚೆನ್ನಾಗಿ ಇದು ಸಕ್ಕರೆನೂ ಕೂಡ ಕುದೀತಾ ಇದೆ. ಸೊ ಇವಾಗಲೇ ಕುದೀತಾ ಇರುವಾಗಲೇ ನಾನು 1 ಗ್ಲಾಸ್ ಹಾಲನ್ನು ಹಾಕ್ತಾಯಿದ್ದೀನಿ. ಸೊ 1 ಗ್ಲಾಸ್ ಹಾಲನ್ನು ಹಾಕಿದ್ದೀನಿ. ಇದು ಕೂಡ ತುಂಬ ಚೆನ್ನಾಗಿ ಕುದಿಲಿ. ಸೊ ತುಂಬಾ ಚೆನ್ನಾಗಿರುತ್ತೆ. ಇವಾಗ ನೋಡಿ ಎಷ್ಟು ಚೆನ್ನಾಗಿ ಕುದೀತಾ ಇದೆ ಅಂತೇಳಿ. ಕಾಫಿ ಯಾವಾಗಲೂ ಕೆನೆ ಕಟ್ಟುತ್ತಲ್ಲ, ಕಾಫಿ ಆಗಲಿ ಇಲ್ಲ ಟೀ ಆಗಲಿ, ಕೆನೆ ಕಟ್ಟುವವರೆಗೂ ಸ್ವಲ್ಪ ಹೊತ್ತು ಕುದಿಸಿದ್ರೆ ತುಂಬಾ ಟೇಸ್ಟಾಗಿರುತ್ತೆ. ಸೊ ಇದು ಆಗಿದೆ. ಇವಾಗ ಇದನ್ನು ಸೋಸ್ಕೊಳ್ಳೋಣ. ಸೊ ಒಂದು ಅದ್ಭುತವಾದ ಫಿಲ್ಟರ್ ಕಾಫಿ ರೆಡಿಯಾಗಿದೆ. ಸೊ ತುಂಬಾ ಇಷ್ಟ ಆಗುತ್ತೆ ನಿಮಗೆಲ್ಲರಿಗೂ ಕೂಡ. ಈ ರೀತಿ ಒಮ್ಮೆ ಮಾಡಿ ನೋಡಿ. ಸೊ ಯಾರೆಲ್ಲ ನನ್ನ ವೀಡಿಯೋಸ್ನ ನೋಡ್ತಾ ಇದ್ದೀರಾ, ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ತಾ ಇದ್ದೀನಿ. ಸೊ ಮತ್ತಷ್ಟು ವೀಡಿಯೋಸೊಂದಿಗೆ ಮತ್ತೆ ಸಿಗ್ತೀನಿ ಫ್ರೆಂಡ್ಸ್. ಬಾಯ್.